ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ 28ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಜುಲೈ 22ರಿಂದ ನಗರದ ಸ್ಮಾರ್ಟ್ ಸಿಟಿ ಟರ್ಫ್ ಫುಟ್ಬಾಲ್ ಮೈದಾನದಲ್ಲಿ ಆರಂಭವಾಗಲಿದೆ ಎಂದು ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಡಿಎಂ ಅಸ್ಲಾಂ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 25 ದಿನಗಳ ಕಾಲ ನಡೆಯುವಂತಹ ಈ ಪಂದ್ಯಾವಳಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ಎಂಜಿನಿಯರಿಂಗ್, ವೈದ್ಯಕೀಯ ಹಾಗೂ ತಾಂತ್ರಿಕ ಕಾಲೇಜುಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ತಂಡಗಳು ಭಾಗವಹಿಸಲಿದೆ. ಈಗಾಗಲೇ 200ಕ್ಕೂ ಅಧಿಕ ತಂಡಗಳು ಹೆಸರು ನೋಂದಾಯಿಸಿದ್ದು, ಕಾಲೇಜು ತಂಡಗಳ ನೋಂದಣಿಗೆ ಜುಲೈ 31ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ತಂಡಗಳ ನೋಂದಣಿಯ ಕೊನೆಯ ದಿನಾಂಕವನ್ನು ಜುಲೈ 18ರವರೆಗೆ ವಿಸ್ತರಿಸಲಾಗಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಡೀತಾ ಇರುವ ಹಿನ್ನೆಲೆಯಲ್ಲೇ ಈ ಬಾರಿ ದಾಖಲೆ ಸಂಖ್ಯೆಯ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಿಸಲಾದ ಟರ್ಫ್ ಮೈದಾನವು ಆಟಗಾರರಿಗೆ ಉತ್ತಮ ಅವಕಾಶ ಕಲ್ಪಿಸಿದ್ದು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳನ್ನು ಆಯೋಜಿಸಲು ಅನುಕೂಲವಾಗಿದೆ. ಆದರೆ ಮೈದಾನದಲ್ಲಿ ಇನ್ನು ಕೆಲವು ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯ ಇದ್ದು, ಈ ಕುರಿತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಜಿಲ್ಲಾಡಳಿತ ಹಾಗೂ ಸ್ಮಾರ್ಟ್ ಸಿಟಿ ಸಂಸ್ಥೆ ಅಗತ್ಯ ಕ್ರಮ ಕೈಗೊಳ್ಳುವ ವಿಶ್ವಾಸ ಇದೆ ಎಂದು ತಿಳಿಸಿದರು. ಜಿಲ್ಲೆಯ ಕೆಲ ಆಟಗಾರರಿಗೆ ಬೆಂಗಳೂರಿನ ಕ್ಲಬ್ ಫುಟ್ಬಾಲ್ ಲೀಗ್ನಲ್ಲಿ ಆಡುವಂತಹ ಅವಕಾಶ ದೊರೆತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭೆಗಳಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ ಎಂದರು. ಪಂದ್ಯಾವಳಿಯನ್ನ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಉದ್ಘಾಟಿಸಲಿದ್ದು, ಶಾಸಕ ಡಿ ವೇದವ್ಯಾಸ್ ಮತ್ತು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಹುಸೇನ್ ಬೋಳಾರ, ಉಪಾಧ್ಯಕ್ಷ ಬಿಬಿ ಥೋಮಸ್, ಖಜಾಂಚಿ ಫಿರೋಜ್, ಸದಸ್ಯ ಅನಿಲ್ ಪಿವಿ ಹಾಗೂ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯ ವಿಜಯ್ ಸುವರ್ಣ ಉಪಸ್ಥಿತರಿದ್ದರು. ಸುಮಾರು 20 ತಂಡಗಳು. ಈಗ ಇದಕ್ಕೆ ನಾವು ಇನ್ನು ಎಕ್ಸ್ಟೆನ್ಷನ್ ಒಂದು 2 ದಿವಸ ಇಟ್ಟಿದ್ದೇವೆ, 18 ತಾರೀಕು ತನಕ. ನಮ್ಮ ಫುಟ್ಬಾಲ್ ಇದು ಇತಿಹಾಸ ಅಸೋಸಿಯೇಷನ್ಗೆ ತಮಗೆಲ್ಲ ಗೊತ್ತಿದೆ. ಇದು ಈ ನಮ್ಮ ಇಂಡಿಪೆಂಡೆನ್ಸ್ ಕ್ರೀಡಾಕೂಟ ಯಶಸ್ಸಿಗೆ ಕಾರಣ ತಮ್ಮ ಎಲ್ಲ ಪತ್ರಕರ್ತರಿಂದಲೇ ನಮಗೆ ಇಷ್ಟೊಂದು ಯಶಸ್ವಿಯಾಗಿದೆ ಅಂತ ಹೇಳ್ಬಿಟ್ಟು ವರ್ಷ ಪ್ರೀತಿ, ಇದರ ಜನಪ್ರಿಯತೆ. ಮಂಗಳೂರಲ್ಲಿ ಬೇಕಾದಷ್ಟು ಫುಟ್ಬಾಲ್ ಆಟಗಾರರಿದ್ದಾರೆ. ಫುಟ್ಬಾಲ್ ಒಂದು ಕ್ರೀಡಾಂಗದ ಕೊರತೆ ಇತ್ತು, ಅದು ನಮಗೆ ಈಗ ಸರಿಯಾಗಿ ಬಂದಿದೆ, ಆಗ್ತಾ ಉಂಟು. ಈಗ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಆಡುವಂಥ ಅವಕಾಶ ಇದೆ, ಪಂದ್ಯಕೂಟವನ್ನು ಆಯೋಜನೆ ಮಾಡುವಂಥ ಅವಕಾಶ ಸಹ ಇದೆ. ಇಲ್ಲಿ ನಾವು ಸುಮಾರು 60 ವರ್ಷದ ಇತಿಹಾಸ ಇದೆ. ನಮ್ಮ ಸುಮಾರು 100 ವರ್ಷ ಬ್ರಿಟಿಷ ಕಾಲದಿಂದಲೇ ನೆಹರು ಮೈದಾನದಲ್ಲೇ ಫುಟ್ಬಾಲ್ ಆಡ್ತಾ ಇದ್ದಂಥ ಒಂದು ಕ್ರೀಡಾಂಗ. ಸೊ ಈಗ ನಮಗೆ ದೊಡ್ಡ ಒಂದು ಇಲ್ಲದ್ರೆ ನಮಗೆ ರಾಜ್ಯ ಫುಟ್ಬಾಲ್ ಸಂಸ್ಥೆಯಿಂದ ಕೆಲವು ಫುಟ್ಬಾಲ್ ಪಂದ್ಯಕೂಟ ನಮಗೆ ಆಯೋಜನೆ ಮಾಡೋ ಅವಕಾಶ ಇತ್ತು. ಈಗ ನಮಗೆ ಇದೆ ಒಂದು ಯಾವುದಾದ್ರೂ ರಾಷ್ಟ್ರ ಮಟ್ಟದ ಪಂದ್ಯಕೂಟವು ನಮಗೆ ಆಯೋಜನೆ ಮಾಡಲಿಕ್ಕೆ ಈಗ ಅವಕಾಶ ಇದೆ, ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ. ಮತ್ತು ನಮ್ಮ ಆಟಗಾರರು ಬೇಕಾದಷ್ಟು ಆಟಗಾರರು, ಹುಡುಗಿಯರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕ್ಲಬ್ಬಲ್ಲಿ ಆಡ್ತಾ ಇದ್ದಾರೆ. ಇಲ್ಲಿ ಹುಡುಗರು ಸಹ ಕ್ಲಬ್ಬಲ್ಲಿ ಆಡ್ತಾ ಇದ್ದಾರೆ, ಮಕ್ಕಳು ತುಂಬ. ಇದೇ ಸಿಗ್ಬೋದು ಅಂತ ಕಾಣ್ತದೆ. ಮುಂಚೆಗೆ 64 ಟೀಮ್ ಆಡುವಂಥ ಫಿಫಾದು ಪ್ಲಾನ್ ಇದೆ. ಮುಂಚೆ ವರ್ಲ್ಡ್ ಕಪ್ ಅಲ್ಲಿ 64 ಟೀಮ್ ಕ್ವಾಲಿಫೈ ಮಾಡೋ ಅವಕಾಶ ಇದೆ. ಸೊ ಇಷ್ಟೇ, ನಿಮ್ಗೆ ನಮಗೆಲ್ಲ ಗೊತ್ತಿದೆ. ನಾವು ಎಲ್ಲ ವರ್ಷ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡ್ತೇವೆ, ತಮ್ಮನ್ನು ಭೇಟಿ ಆಗುವಂಥ ಅವಕಾಶ ಸಿಗ್ತದೆ ನಮಗೆ. ನಿಮ್ಮ ಸಹಕಾರ ನಮಗೀಗ ಆದಂಥ ಟರ್ಫ್ ಗ್ರೌಂಡ್ ಆದರೂ ಸಹ ನಿಮ್ಮದು ಎಲ್ಲರದ್ದು ಸಹಕಾರ ಇದೆ. ನೀವು ಅದರ ಬಗ್ಗೆ ನಿರಂತರ ಬರೀತಾ ಇದ್ರು ಎಲ್ಲರೂ. ಅದರಿಂದ ನಮ್ಮ ಮಕ್ಕಳದೊಂದು ಕನಸು, ದೊಡ್ಡೊಂದು ಕನಸಾಗಿತ್ತು. ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ಗಿಂತ ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ಒಂದು ಟರ್ಫ್ ಗ್ರೌಂಡ್ ಅಲ್ಲಿ ಆಡುವಂಥ ಅವಕಾಶ ಬಂದಿದೆ. ಇಂಥ ಅವಕಾಶ ಇದೆ. ಗೋವಾದಲ್ಲಿ ಆಗಲಿ, ISLಗೆ ಸಹ ಆಡ್ಲಿಕ್ಕೆ ಅವಕಾಶ ಉಂಟು. ಏನಾಗಿದೆ ಅಂದರೆ ಫುಟ್ಬಾಲಲ್ಲಿ ಏನೇ ಒಂದು ಫ್ಯೂಚರ್ ಇಲ್ಲ ಅಂತ ಒಂದು ಜನರಲ್ಲಿ ಒಂದು ಭಾವನೆ ಇದೆ. ಇಲ್ಲ, ಮಕ್ಕಳು ಇಲ್ಲಿ ಬೇಕಾದಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ. ಈಗ ನಮ್ಮ ಜಿಲ್ಲಾ ತಂಡಕ್ಕೂ ತುಮಕೂರಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಆಡಿ ಲೀಗ್ ಮ್ಯಾಚಲ್ಲಿ 3rd ಪ್ಲೇಸ್ಗೆ ಬಂದರು. ಅದು ನಮಗೆ ನಾಕೌಟ್ಗೆ ಅವಕಾಶ ಸಿಕ್ಕಲಿಲ್ಲ. ಸೊ ಈ ಥರ ಇದೆ. ಇನ್ನೊಂದು ನಮಗೆ ದೊಡ್ಡ ಒಂದು ಬೇಸರ ವಿಷಯ ಏನಂದರೆ, ವಿಶ್ವಕಪ್ ಫುಟ್ಬಾಲ್ ಫಿಫಾ ಆಗ್ತಾ ಉಂಟು. ನಮ್ಮ ದೇಶಕ್ಕೆ ಅದರಲ್ಲಿ ಅವಕಾಶ ಸಿಕ್ಕುವುದಿಲ್ಲ. ಅವಕಾಶ ಅಂದರೆ ಅದು ಕ್ವಾಲಿಫೈ ಮಾಡೋಕ್ಕೆ ದೇಶದಲ್ಲಿ ನಮಗೆ